ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಸಂಘರ್ಷ ಮುಂದುವರಿತಾ ಇರುವಂತದ್ದು. ಇದೀಗ ಇಸ್ರೇಲ್ ಹಾಗೂ ಇರಾನ್ ಯುದ್ಧಕ್ಕೆ ಅಮೆರಿಕ ಕೂಡ ಧುಮುಕಿದೆ ಅನ್ನೋದು ಗೊತ್ತಾಗಿದೆ. ಇರಾನ್ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ. ಫೋರ್ಡೋ, ನಟಾನ್ಸ್ ಮತ್ತು ಇಸ್ಫಹಾನ್ ಉಡೀಸ್ ಮಾಡಲಾಗಿದೆ. ಅಂದರೆ ಇರಾನ್ ಪರಮಾಣು ನೆಲೆಗಳು ಇವು. ಆ ನೆಲೆಗಳ ಮೇಲೆ ಅಮೆರಿಕ ಈ ರೀತಿಯಾಗಿ ದಾಳಿಯನ್ನ ನಡೆಸಿದೆ. ಅಟ್ಯಾಕ್ ಬಗ್ಗೆ ಸ್ವತಃ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಪರಮಾಣು ನೆಲೆಗಳ ಮೇಲೆ ಅಮೆರಿಕ ಯಶಸ್ವಿಯಾಗಿ ದಾಳಿಯನ್ನು ನಡೆಸಿರುವಂಥದ್ದು. ಸಾಮಾಜಿಕ ಮಾಧ್ಯಮದಲ್ಲಿ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಾ ಇರುವಂತಹ ಸಂಘರ್ಷಕ್ಕೆ ಅಮೆರಿಕ ಅಧಿಕೃತವಾಗಿ ಪ್ರವೇಶವನ್ನ ಕೊಟ್ಟಿದೆ. ಇರಾನ್ನ ಪರಮಾಣು ನೆಲೆಗಳ ಮೇಲೆ ಅಮೆರಿಕವು ವೈಮಾನಿಕ ದಾಳಿಯನ್ನ ನಡೆಸಿದೆ ಅಂತ ಹೇಳಿ ವರದಿಯನ್ನು ಕೂಡ ಮಾಡಲಾಗಿದೆ. ಫೋರ್ಡೋ, ನಟಾನ್ಸ್ ಮತ್ತು ಇಸ್ಫಹಾನ್ನಲ್ಲಿರ್ತಕ್ಕಂತಹ ಇರಾನಿನ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ಅತ್ಯಂತ ಯಶಸ್ವಿಯಾಗಿ ದಾಳಿಯನ್ನ ನಡೆಸಿದೆ. ಎಲ್ಲ ವಿಮಾನಗಳು ಈಗ ಇರಾನಿನ ವಾಯು ಪ್ರದೇಶದಿಂದ ಹೊರಗಡೆ ಇದೆ ಅನ್ನೋದಾಗಿಯೂ ಕೂಡ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ದಿನೇ ದಿನೇ ಇಸ್ರೇಲ್ ಹಾಗೂ ಇರಾನ್ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಇನ್ನು ಇದೀಗ ಅಮೆರಿಕ ಕೂಡ ಎಂಟ್ರಿ ಆಗದೆ ಇರಾನ್ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿರೋದ್ರಿಂದಾಗಿ ಇರಾನ್ನ ಫೋರ್ಡೋ, ನಟಾನ್ಸ್ ಮತ್ತು ಇಸ್ಫಹಾನ್ ಉಡೀಸ್ ಆಗದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಾ ಇರತಕ್ಕಂತಹ ಸಂಘರ್ಷಕ್ಕೆ ಅಮೆರಿಕ ಕೂಡ ಅಧಿಕೃತವಾಗಿ ಪ್ರವೇಶವನ್ನು ಕೊಟ್ಟಿದೆ. ಇರಾನ್ನ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿಯನ್ನು ಕೂಡ ನಡೆಸಿದೆ. ಇನ್ನು ಇರಾನಿನ ಪರಮಾಣು ನೆಲೆಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕ ಈ ರೀತಿಯಾಗಿ ದಾಳಿಯನ್ನು ನಡೆಸಿರುವಂಥದ್ದು. ಇನ್ನು ಎಲ್ಲ ವಿಮಾನಗಳು ಕೂಡ ಇರಾನಿನ ವಾಯು ಪ್ರದೇಶದಿಂದ ಹೊರಗಿದೆ ಅನ್ನೋದಾಗಿ ಕೂಡ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಇನ್ನು ಇರಾನ್ನಲ್ಲಿರ್ತಕ್ಕಂತಹ ಆ ನೆಲೆಗಳು ಅಂದರೆ ಫೋರ್ಡೋ ಆಗಿರ್ಬೋದು, ನಟಾನ್ಸ್ ಮತ್ತೆ ಇಸ್ಫಹಾನ್ ಸೇರಿದಂತೆ 3 ಪರಮಾಣು ತಾಣಗಳ ಮೇಲೆ ನಾವು ಅತ್ಯಂತ ಯಶಸ್ವಿ ದಾಳಿಯನ್ನ ಪೂರ್ಣಗೊಳಿಸಿದ್ದೇವೆ. ನಮ್ಮ ಎಲ್ಲ ವಿಮಾನಗಳು ಈಗ ಇರಾನ್ ವಾಯು ಪ್ರದೇಶದ ಹೊರಗಡೆ ಸುರಕ್ಷಿತವಾಗಿದೆ ಅಂತ ಹೇಳಿ ಟ್ರಂಪ್ ಅವರು ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಇನ್ನು ಪ್ರಾಥಮಿಕ ತಾಣವಾದ ಫೋರ್ಡೋದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಾಂಬ್ ದಾಳಿಯನ್ನು ಮಾಡಲಾಗಿದೆ. ಎಲ್ಲ ವಿಮಾನಗಳು ಕೂಡ ಸುರಕ್ಷಿತವಾಗಿ ವಾಪಸ್ ನೆಲೆಗಳಿಗೆ ಹೋಗ್ತಾ ಇವೆ. ನಮ್ಮ ಅಮೆರಿಕದ ಮಹಾನ್ ಯೋಧರಿಗೆ ಅಭಿನಂದನೆಗಳು. ಈ ರೀತಿ ಕಾರ್ಯಾಚರಣೆ ಮಾಡಬಹುದಾದ ಮತ್ತೊಂದು ಸೇನೆಯು ಜಗತ್ತಿನಲ್ಲಿ ಇಲ್ಲ. ಇದು ಶಾಂತಿಯ ಸಮಯ. ಈ ಬೆಳವಣಿಗೆಯ ಬಗ್ಗೆ ಗಮನ ಹರಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿಯೂ ಕೂಡ ಇಲ್ಲಿ ಟ್ರಂಪ್ ಉಲ್ಲೇಖವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇರಾನ್ನ ಕೆಲವೊಂದಿಷ್ಟು ನೆಲೆಗಳನ್ನು ಗುರಿಯಾಗಿಸಿ ಇಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಇಸ್ರೇಲ್ ಹಾಗೂ ಇರಾನ್ ಯುದ್ಧಕ್ಕೆ ಅಮೆರಿಕ ಅತಿ ಶೀಘ್ರದಲ್ಲೇ ಎಂಟ್ರಿಯನ್ನು ಕೊಡ್ತೀವಿ ಅನ್ನೋದಾಗಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಟ್ವೀಟನ್ನು ಮಾಡಿದರು. ಅದೇ ರೀತಿಯಾಗಿ ಅಮೆರಿಕ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾಯಿತು. ದಿನೇ ದಿನೇ ಇಲ್ಲಿ ಸಂಘರ್ಷ ಅನ್ನೋದು ತಾರಕಕ್ಕೇರ್ತಾ ಇದೆ. ಇನ್ನು ಇಲ್ಲಿ ನೆಲೆಸಿರ್ತಕ್ಕಂತಹ ಭಾರತೀಯರನ್ನು ಕೂಡ ಕರೆ ತರಬೇಕು ಅನ್ನೋದಾಗಿಯೂ ಕೂಡ ವಿಮಾನ ತೆರವು ಕಾರ್ಯವನ್ನು ಕೂಡ ಈಗಾಗಲೇ ಮಾಡಲಾಗಿತ್ತು. ಇನ್ನು ಇರಾನ್ ಪರಮಾಣು ನೆಲೆಗಳ ಮೇಲೆ ಇದೀಗ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದ್ದು ದಾಳಿಯನ್ನು ನಡೆಸಿದೆ. ಫೋರ್ಡೋ, ನಟಾನ್ಸ್ ಮತ್ತು ಇಸ್ಫಹಾನ್ರನ್ನ ಉಡೀಸ್ ಕೂಡ ಮಾಡಲಾಗಿದೆ. ಇನ್ನು ಅಟ್ಯಾಕ್ ಬಗ್ಗೆ ಸ್ವತಃ ಡೊನಾಲ್ಡ್ ಟ್ರಂಪ್ ಇಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಟ್ವೀಟ್ ಅನ್ನ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ಯಶಸ್ವಿಯಾಗಿ ಈ ರೀತಿಯಾಗಿ ದಾಳಿಯನ್ನ ಮಾಡಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಾ ಇರತಕ್ಕಂತಹ ಸಂಘರ್ಷಕ್ಕೆ ಒಂದು ರೀತಿ ಅಮೆರಿಕ ಎಂಟ್ರಿಯನ್ನ ಕೊಟ್ಟಿದ್ದು ಪರಮಾಣು ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇಲ್ಲಿ ವೈಮಾನಿಕ ದಾಳಿಯನ್ನ ನಡೆಸಲಾಗಿದೆ ಅನ್ನೋದರ ಕುರಿತಂತೆಯೂ ಕೂಡ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಆ ಪರಮಾಣು ನೆಲೆಗಳು ಯಾವುದು ಅಂತ ಹೇಳಿದ್ರೆ ಫೋರ್ಡೋ ಆಗಿರ್ಬೋದು, ನಟಾನ್ಸ್ ಆಗಿರ್ಬೋದು, ಇಸ್ಫಹಾನ್ನಲ್ಲಿರ್ತಕ್ಕಂಥ ಇರಾನಿನ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ಅತ್ಯಂತ ಯಶಸ್ವಿಯಾಗಿ ದಾಳಿಯನ್ನ ನಡೆಸಿದೆ.
ಇನ್ನು ಇರಾನ್ ಮೇಲೆ ಮಿಲಿಟರಿ ಕ್ರಮದ ಬಗ್ಗೆ 2 ವಾರದಲ್ಲಿ ನಾವು ನಿರ್ಧಾರವನ್ನ ಮಾಡ್ತೀವಿ ಅನ್ನೋದಾಗಿ ಈ ಹಿಂದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಅಮೆರಿಕ ಜೊತೆಗೆ ಪರಮಾಣು ಮಾತುಕತೆಯನ್ನ ನಡೆಸೋದನ್ನ ಇರಾನ್ ಕೂಡ ಸ್ಪಷ್ಟವಾಗಿ ನಿರಾಕರಿಸಿತ್ತು. ಮಾತುಕತೆಗೆ ಮುಂದಾಗುವಂತೆ ಅಮೆರಿಕ ಕೇಳಿದೆ, ಆದರೆ ನಾವು ಇಲ್ಲ ಅಂತ ಹೇಳಿ ಉತ್ತರಿಸಿದ್ದೇವೆ. ಟ್ರಂಪ್ ಬಳಸುವಂತಹ ಭಾಷೆಯನ್ನ ಗಮನಿಸಿದ್ರೆ ಇಸ್ರೇಲ್ ದಾಳಿಯಲ್ಲಿ ಅಮೆರಿಕ ಈಗಾಗಲೇ ಭಾಗಿಯಾಗಿರೋದು ಸ್ಪಷ್ಟವಾಗಿದೆ ಅನ್ನೋದಾಗಿಯೂ ಕೂಡ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಹೇಳಿದ್ರು. ಮಾತುಕತೆಯನ್ನು ಗಂಭೀರವಾಗಿ ಪರಿಗಣಿಸುವಂತೆ ಅಮೆರಿಕನರು ಪದೇ ಪದೇ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಆದರೆ ಆಕ್ರಮಣ ನಿಲ್ಲೋವರೆಗೆ ರಾಜತಾಂತ್ರಿಕತೆ ಮತ್ತು ಮಾತುಕತೆಗೆ ಜಾಗವಿಲ್ಲ ಅನ್ನೋದಾಗಿ ನಾವು ಸ್ಪಷ್ಟಪಡಿಸಿದ್ದೇವೆ ಅನ್ನೋದಾಗಿಯೂ ಕೂಡ ಹೇಳಿಕೆಯನ್ನು ನೀಡಲಾಗಿತ್ತು. ಇರಾನ್ ಮತ್ತು ಇಸ್ರೇಲ್ ನಡುವೆ ಮುಂದುವರಿತಾ ಇರುವಂತಹ ಸಂಘರ್ಷವನ್ನು ಕೊನೆಗೊಳಿಸುವಂತಹ ಒತ್ತಾಯ 2 ದಿನಗಳ ಹಿಂದೆಯೂ ಕೂಡ ಆರಂಭ ಆಗಿತ್ತು. ಆದರೆ ಯುದ್ಧ ಮಾತ್ರ ಮತ್ತಷ್ಟು ಮುಂದುವರಿತಾನೇ ಇದೆ. ಕಾನೂನುಬದ್ಧ ಆತ್ಮರಕ್ಷಣೆಯಲ್ಲಿ ತೊಡಗಿದ್ದೇವೆ, ಇದು ಮುಂದುವರಿಯಲಿದೆ. ಇಸ್ರೇಲ್ನ ಆಕ್ರಮಣ ಮುಂದುವರಿತಾ ಇರುವಾಗ ಯಾವುದೇ ಮಾತುಕತೆಗೆ ಇರಾನ್ ಸಿದ್ಧವಿಲ್ಲ ಅಂತ ಕೂಡ ಹೇಳಲಾಗಿತ್ತು. ಆದರೆ ಈ ಎಲ್ಲ ವಿಚಾರವನ್ನು ಬದಿಗಿಟ್ಟು ನೋಡ್ತಾ ಹೋಗೋದಾದರೆ ಅಮೆರಿಕ ಎಂಟ್ರಿಯಾಗಿ ಇರಾನ್ನ ಪರಮಾಣು ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತ್ ರಾಮಯ್ಯ, ಇನ್ನು ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಸಂಘರ್ಷ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದೇ ಬೆನ್ನಲ್ಲೇ ಇರಾನ್ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸದೆ. ಈ ಕುರಿತಂತೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಏನಂದ್ರೆ ಅಮೆರಿಕ ಇಸ್ರೇಲ್ನ 3 ಪ್ರಮುಖ ತಾಣಗಳಾದಂತಹ ಏನು ಫೋರ್ಡೋ, ನಟಾಂಜ್ ಮತ್ತು ಇಸ್ಫಹಾನ್, ಈ 3 ಏನು ಸ್ಥಳಗಳ ಮೇಲೆ ಪರಮಾಣು ಸ್ಥಳಗಳ ಮೇಲೆ ಅಮೆರಿಕ B2 ಬಾಂಬರ್ ದಾಳಿಯನ್ನ ನಡೆಸಿದೆ. ಏನು ಈ ಒಂದು B2 ಬಾಂಬರ್ ದಾಳಿಯಿಂದ ಸುಮಾರು 18 ಕಡೆಗಳಲ್ಲಿ ಹಾನಿಯಾಗಿದ್ದು, ಈ ಒಂದು ದಾಳಿಯಿಂದಾಗಿ 24 ಜನ ಸಾವನ್ನಪ್ಪಿದ್ದಾರೆ, ಮತ್ತೆ ಸುಮಾರು 1000ಕ್ಕೂ ಹೆಚ್ಚು ಗಾಯಾಳುಗಳಾಗಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನ ಮಾಡಿದೆ. ಇದರ ಜೊತೆಗೆ ಏನು ಅಮೆರಿಕದ ಒಂದು ಪೂರ್ವ ದಾಳಿಯನ್ನ ಗೊತ್ತಿದ್ದಂತಹ ಒಂದು ಇರಾನ್ ಈಗಾಗಲೇ ಏನು ಯುರೇನಿಯಂ ಅನ್ನ ಬೇರೆ ಕಡೆ ಸ್ಥಳಾಂತರವಂತಹ ಮಾಡುವಂತಹ ಕೆಲಸವನ್ನು ಕೂಡ ನಡೆಸಿತ್ತು. ಇದರ ಜೊತೆಗೆ ಮತ್ತೊಂದು ಇಲ್ಲಿ ಪ್ರಮುಖವಾದಂತಹ ವಿಚಾರ ಏನಪ್ಪಾ ಅಂದ್ರೆ ಏನು ಅಯತುಲ್ಲಾ ಅಲಿ ಖಮೇನಿ ಅವರು ಈಗೇನು ಇರಾನ್ ಮೇಲೆ ದಾಳಿ ಸಂಭಾವ್ಯವನ್ನ ಅರ್ಪಿದ್ದಂತಹ ಅವರು 86 ವರ್ಷದ ಅಯತುಲ್ಲಾ ಅಲಿ ಖಮೇನಿ ಬಂಕರ್ನಲ್ಲಿ ಏನು ರಕ್ಷಣೆಗಾಗಿ ಅಡಗಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರನ್ನ ಹೊರಗಡೆ ತಗೊಂಡು ಏನು ಹೊಡೆಯುವಂತದ್ದೇನು ಕಷ್ಟದ ಮಾತಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹಲವಾರು ಬಾರಿ ಹೇಳಿದ್ರು. ಮತ್ತೆ ಅವರು ಈ ಹಿಂದೆ ಅಂದ್ರೆ ಸುಮಾರು 2-3 ದಿನಗಳ ಹಿಂದೆ ಒಂದು ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲೂ ಕೂಡ 2 ವಾರಗಳಲ್ಲಿ ಯಾವುದೇ ರೀತಿಯಾದಂತಹ ಚಾನ್ಸಸ್ ಆಗ್ಬೋದು, ನಂಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದರ ನಡುವೆ ಅಮೆರಿಕ ಕೂಡ ಏನು ಈ ಒಂದು ಬಂಕರ್ಗಳಲ್ಲಿ ನುಗ್ಗಿ ಹೊಡೆಯುವಂತಹ ಒಂದು ವಿಶೇಷವಾಗಿರುವಂತಹ ಒಂದು ಮಿಸೈಲ್ ಅನ್ನ ಹೊರಗಡೆ ತಗೊಂಡ್ಬಂದಿತ್ತು. ಅದರ ಜೊತೆಗೆ ನಂತರ ಏನು ಅಮೆರಿಕ ಅಧ್ಯಕ್ಷರು ಹೊರಡುವ ಟೈಮಲ್ಲಿ ಏನು ಯುದ್ಧದ ಒಂದು ಸ್ಥಳಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಬಳಸುವಂತಹ ಒಂದು ವಿಶೇಷವಾದ ವಿಮಾನವನ್ನು ಸಹ ಹೊರಗಡೆ ತಗೊಂಬತ್ತೆ. ಆ ಒಂದು ವಿಮಾನವನ್ನ ಈ ಹಿಂದೆ ಇದ್ದಂತಹ ಅಧ್ಯಕ್ಷರು ಬಳಸ್ತಾ ಇದ್ರು. ಈ 2 ಒಂದು ಏನು ಬಂಕರ್ಗೆ ನುಗ್ಗಿ ಹೊಡೆಯುವಂತಹ ಒಂದು ಸ್ಪೆಷಲ್ ಮಿಸೈಲ್ ಆಗಿರ್ಬೋದು ಮತ್ತೆ ವಿಮಾನ ಆಗಿರ್ಬೋದು, 2 ಹೊರಗಡೆ ತಂದಾಗ್ಲೇನೆ ಸಾಕಷ್ಟು ಸುದ್ದಿ ಸಂಸ್ಥೆಗಳು ಕೂಡ ಒಂದು ಇಮ್ಯಾಜಿನ್ ಮಾಡಿದ್ದು ಬಹುಶಃ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ತಕ್ಕಂತೆ ಈಗೇನು ಅಮೆರಿಕ ದಾಳಿಯನ್ನ ನಡೆಸಿರುವಂತದ್ದು. ಅದರ ಜೊತೆಗೆ ಏನು ಖಮೇನಿ ಅವರು ಕೂಡ ಇರಾನ್ನ 3 ಸರ್ವೋಚ್ಚ ಅಂದ್ರೆ ಇರಾನ್ ಸರ್ವೋಚ್ಚ ನಾಯಕ ಆಗಿದ್ರಿಂದಾಗಿ ಮುಂದೆ ಯಾರನ್ನ ಏನು ಇರಾನ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ 3 ಹೆಸರನ್ನು ಕೂಡ ಅಂತಿಮಗೊಳಿಸಿದ್ದಾರೆ. ಹೀಗಾಗಿ ಅದು ಕೂಡ ಅವ್ರಿಗೆ ಅಂದ್ರೆ ಗೊತ್ತಿತ್ತು ಈ ಒಂದು ಮಾಹಿತಿ ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗತ್ತೆ. ಇದ್ರ ಜೊತೆಗೆ ಮತ್ತೊಂದು ಗಮನಿಸಬೇಕಾಗಿರುವಂತ ವಿಚಾರ ಏನಪ್ಪಾ ಅಂದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಹಲವಾರು ಬಾರಿ ಹೇಳ್ತಾ ಇದ್ರು ಏನಂತ, ಸದ್ದಾಂ ಹುಸೇನ್ಗೆ ಆಗುವಂತಹ ಗತಿನೇ ಖಮೇನಿಗೂ ಆಗುವಂತ ಚಾನ್ಸಸ್ ಇದೆ, ಆದ್ರೆ ಅವ್ರನ್ನ ಸದ್ಯಕ್ಕೆ ಹೊಡೆಯಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇದಕ್ಕೆ ಈಗ ನಡೆದಿರುವಂತಹ ಒಂದು ಏರ್ ಸ್ಟ್ರೈಕ್ ಅನ್ನ ನೋಡಿದಾಗ ಖಂಡಿತವಾಗೂ ಕೂಡ ಖಮೇನಿ ಬಹುಶಃ ಏನ್ ಬೇಕಾದ್ರೂ ಆಗ್ಬೋದು ಮುಂದಿನ ಕೆಲ ದಿನಗಳಲ್ಲಿ ಅಂತ ಹೇಳ್ಬೋದು. ಆನಂತರ ಇರಾನ್ಗೆ ಈಗ ಅಮೆರಿಕ ಎಂಟ್ರಿ ಆಗಿರೋದ್ರಿಂದ ಚೈನಾ ಮತ್ತು ಚೈನಾ ಕೂಡ ಏನು
ಇರಾನ್ ಬೆಂಬಲಕ್ಕೆ ಬರ್ತೀನಿ, ಇರಾನ್ ಬೆಂಬಲಕ್ಕೆ ನಿಲ್ಬೇಕಾಗುತ್ತೆ ಅಮೆರಿಕ ಏನಾದ್ರು ಎಂಟ್ರಿ ಆಗಿದ್ರೆ ಅಂತ ಹೇಳ್ತಾ ಇದ್ರು. ಈಗ ಇಸ್ರೇಲ್ ಪರವಾಗಿ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಆಗಿರೋದ್ರಿಂದಾಗಿ ಬಹುಶಃ ಇರಾನ್ ಪರವಾಗಿ ಚೈನಾ ಕೂಡ ಏನು ಅಖಾಡಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಒಂದ್ ವೇಳೆ ಚೈನಾ ಮತ್ತೆ ರಷ್ಯಾ ಏನಾದ್ರೂ ಇರಾನ್ ಸಪೋರ್ಟ್ಗೆ ಬಂದ್ರೆ ಬಹುಶಃ ಮತ್ತೆ ಏನಾದ್ರೂ ಅಧಿಕೃತವಾಗಿ ಯುದ್ಧ ಸ್ಟಾರ್ಟ್ ಆಗುವಂತಹ ಸಂಭಾವ್ಯನೂ ಇದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ನೋಡಿದಾಗ ಏನು ದೊಡ್ಡಣ್ಣನ ಸ್ಥಾನದಲ್ಲಿ ಇರುವಂತಹ ಅಮೆರಿಕ ಇಂಥ ಒಂದು ಸಂದರ್ಭದಲ್ಲಿ ಇರಾನ್ ಮತ್ತು ಇಸ್ರೇಲ್ನ ಕಾಂಪ್ರಮೈಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ಅದು ಆಗಿಲ್ಲ. ಆದ್ರೆ ಅದನ್ನ ಆಗ್ಬೇಕಾಗಿತ್ತೇನೋ ಅನ್ನೋ ಒಂದು ವಿಶ್ಲೇಷಣೆ ಹಲವಾರು ಪತ್ರಿಕೆಗಳಲ್ಲಿ, ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸುದ್ದಿ ಸಂಸ್ಥೆಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಯಾಕೆ ಖಮೇನಿ ಕೂಡ ಹೇಳಿದ್ರು, ಇಲ್ಲ ನಾವ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಅನ್ನ ಮಾತೇ ಇಲ್ಲ, ನಾವು ಇದಕ್ಕೆ ಪ್ರತೀಕಾರವನ್ನ ತೀರ್ಸ್ಕೊಂತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇದಕ್ಕೆ ಇರಾನ್ ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನ ಕೊಡುತ್ತೆ ಅಥವಾ ಏನಾದ್ರೂ ಶರಣಾಗತ ಆಗುತ್ತೋ ಅನ್ನೋದು ಇನ್ನೂ ಕೂಡ ನಮ್ಗೆ ಮಾಹಿತಿ ಇಲ್ಲ. ಬಹುಶಃ ಇರಾನ್ ಪರಿಸ್ಥಿತಿ ಏನಾಗ್ಬೋದು ನೆಕ್ಸ್ಟ್ ಅನ್ನೋದನ್ನ ಯಾವ ರೀತಿಯಾಗಿ ಅದನ್ನ ವಿಶ್ಲೇಷಣೆ ಮಾಡ್ಬೇಕು ಅಥವಾ ಅವರು ಇದಕ್ಕೆ ಯಾವ ರೀತಿ ರಿಟಾಲಿಯೇಟ್ ಅನ್ನ ತೀರ್ಸ್ಕೊಂತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆನಂತರ ಈಗ 7:15ಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈ ಬಗ್ಗೆ ಒಂದು ಹೇರ್ ಸ್ಟ್ರೈಕ್ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಟ್ರಂಪ್ ಯಾವ ರೀತಿಯಾದ ಡಿಸಿಷನ್ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಕಾದ್ ನೋಡ್ಬೇಕಾಗುತ್ತೆ. ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇಸ್ರೇಲ್ ಹಾಗೂ ಇರಾನ್ ಯುದ್ಧ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ. ಒಂದು ರೀತಿ ಉದ್ವಿಗ್ನ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ಬೆನ್ನಲ್ಲೇ ಇದೀಗ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು. ಅಂದರೆ ಇರಾನ್ ಪರಮಾಣು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ನಡೆಸಿದೆ.